ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ವಿಚಾರವಾಗಿ ಎಸ್ಐಟಿ ಮುಂದೆ ಬುರುಡೆಯನ್ನ ಬಿಡ್ನ ಅನಾಮಿಕ ಅನ್ನುವಂತಹ ಪ್ರಶ್ನೆ ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ನಡೀತಾ ಅನ್ನುವಂತಹ ಪಿತೂರಿ ತನಿಖೆ ಆರಂಭ ಆದಾಗಿನಿಂದ ಕೂಡ ಒಂದಷ್ಟು ಮಾತುಗಳು ಷಡ್ಯಂತ್ರ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಇದೀಗ ಅನಾಮಿಕ ದೂರುದಾರನಿಗೆ ನಿತ್ಯವೂ ಕೂಡ ಎಸ್ಐಟಿ ಡ್ರಿಲ್ ನಡೆಸ್ತಾ ಇದೆ. ಇಂದು ಮತ್ತೆ ವಿಚಾರಣೆ ಮುಂದುವರಿಸಿದೆ. ಎಸ್ಐಟಿ ಟೀಮ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ಅನಾಮಿಕ, ವಕೀಲರೊಂದಿಗೆ ಆಗಮಿಸಿದ್ದಾನೆ ಅನಾಮಿಕ ದೂರುದಾರ. ಶವವನ್ನ ಹೂತಿಟ್ಟಿದಂತಹ ಜಾಗದ ಕುರಿತಾಗಿ ಹಾಗೆ ಆ ಬುರುಡೆಯನ್ನ ತೆಗೆದುಕೊಂಡು ಬಂದಂತಹ ವಿಚಾರದ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು ಎಸ್ಐಟಿ 2 ದಿನದ ಹಿಂದೆ. ಎಸ್ಐಟಿ ಕೇಳುವಂತಹ ಪ್ರಶ್ನೆಗೆ ಆತ ತಂಡ ಹೊಡೆದೋಗಿದ್ದ. ಇದೀಗ ತನಿಖೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ, ಶೋಧ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ದೂರುದಾರ ಆ ಪ್ಲೇಸ್ಗೆ ನಾನು ಬರ್ತೀನಿ ಅಂತಲೂ ಕೂಡ ಹೇಳಿದ್ದ. ಸೊ ಆತನ್ನ ಕರೆದುಕೊಂಡು ಹೋಗಿ ಆ ಬುರುಡೆಯನ್ನ ಎಲ್ಲಿಂದ ಎತ್ಕೊಂಡು ಬಂದಿದ್ದ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಶೋಧ ಕಾರ್ಯ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರಶ್ನೆ ಮಾಡಿರ್ತಾರೆ, ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀ ಬುರುಡೆಯನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ರು ಅಂತ ಹೇಳ್ಬಿಟ್ಟು. ಸೊ ಇದೀಗ ಇವತ್ತು ಕೂಡ ಎಸ್ಐಟಿ ತನಿಖೆ ಅಂದ್ರೆ ಆ ಅನಾಮಿಕನ ವಿಚಾರಣೆ ಮುಂದುವರಿತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪದ ವಿಚಾರವಾಗಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆ ಪಾರದರ್ಶಕವಾಗಿ ನಡೆಸಬೇಕು. 15 ಜಾಗಗಳಲ್ಲಿ ಭೂಮಿ ಅಗದ್ರೂ ಕೂಡ ಏನೂ ಸಿಗ್ತಾ ಇಲ್ಲ. ಪ್ರಗತಿಪರರ ಬಳಿ ಕೂಡ ಏನಾದ್ರೂ ಸಾಕ್ಷಿ ಇದ್ರೆ ಕೊಡ್ಲಿ. ಅಪಪ್ರಚಾರ ಮಾಡೋಕೆ ಅಧಿಕಾರ ಯಾರು ಕೊಟ್ರು? ಈ ರೀತಿಯಾಗಿ ಸಿಟಿ ರವಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಮಾಸ್ಮನ್ ವಿರುದ್ಧವೂ ಕೂಡ ತನಿಖೆ ಆಗಬೇಕು. ಕೊಲೆ ಅತ್ಯಾಚಾರ ಮಾಡಿದವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಯೂಟ್ಯೂಬರ್ ಸಮೀರ್ ಬಾಯ್ಗೆ ಬಂದಂತೆ ಮಾತನಾಡಿದ್ದಾನೆ. ಧರ್ಮಸ್ಥಳದ ವಿರುದ್ಧ ಸಮೀರ್ ಅಪಪ್ರಚಾರ ಮಾಡಿದ್ದಾನೆ. ಸಮೀರ್ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅಂತ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ. ಯಾರೆಲ್ಲ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ಅಪಪ್ರಚಾರವನ್ನ ಮಾಡಿದ್ದಾರೆ, ಪ್ರಗತಿಪರರ ಬಳಿ ಏನಾದ್ರೂ ಸಾಕ್ಷ್ಯ ಇದ್ರೆ ಕೊಡ್ಲಿ. ಅಪಪ್ರಚಾರ ಮಾಡೋಕೆ ಅಧಿಕಾರ ಯಾರು ಕೊಟ್ರು? ಮಾಸ್ಮನ್ ವಿರುದ್ಧವೂ ಕೂಡ ತನಿಖೆ ಆಗಬೇಕು. ಯೂಟ್ಯೂಬರ್ಸ್ ವಿರುದ್ಧ ತನಿಖೆ ಆಗಬೇಕು. ಸಮೀರ್ ಬಾಯಿಗೆ ಬಂದಂತೆ ಮಾತಾಡಿದ್ದಾನೆ ಯೂಟ್ಯೂಬರ್, ಆತನ ಮೇಲೂ ಕೂಡ ತನಿಖೆ ಆಗಬೇಕು. ಹೀಗೆ ಸಿಟಿ ರವಿ ಕೊಟ್ಟಿರುವಂತಹ ಹೇಳಿಕೆ. ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆಗಲಿ ಅಂತ ಅಷ್ಟೇ ಹೇಳ್ತೀವಿ. ತನಿಖೆ ಏಕಪಕ್ಷೀಯವಾಗಿ ಆಗಬಾರ್ದು, ಬಹುಮುಖದಲ್ಲಾಗಲಿ ಅಂತ ನಮ್ಮ ಆಗ್ರಹ ಇದೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು, ತನಿಖೆಗೆ ಮುಂಚೆನೆ ಯಾರನ್ನಾರು ಅಪರಾಧಿ ಪಟ್ಟ ಕಟ್ಟುವಂತ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ನೆರೆಟಿವ್ ಸೃಷ್ಟಿ ಮಾಡುವ, ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಸುಳ್ಳು ನೆರೆಟಿವ್ ಸೃಷ್ಟಿ ಮಾಡಿರೋರ ಮೇಲೆ ಆಕ್ಷನ್ ಆಗ್ಬೇಕಾ ಬೇಡವೋ? ಆಗಲಿ ಆಕ್ಷನ್. ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು 30 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು, ಮಹಮ್ಮದ್ ದ ಇಡಿಯಟ್ ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಬೆಂಕಿ ಹಾಕಕ್ ಹೋಗಿದ್ರು. ಬರೀ ಒಂದು ಜಸ್ಟ್ ಮಹಮ್ಮದ್ ದ ಇಡಿಯಟ್ ಅಂತ ಒಂದು ಆರ್ಟಿಕಲ್, ಯಾವ ಮಹಮ್ಮದ್ ಅಂತ ಇರಲಿಲ್ಲ, ಅದಕ್ಕೆ ಹೋಗಿದ್ರು. ಹಾಗಿದ್ರೆ ಧರ್ಮಾಧಿಕಾರಿಗಳು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರೋರಿಗೆ ಅದೇ ರೀತಿ ಆಕ್ಷನ್ ಮಾಡಿದ್ರೆ ಏನಾಗ್ಬೋದು? ಜನಕ್ಕೆ ದೌರ್ಬಲ್ಯನ? ನಾವು ಸೌಮ್ಯವಾಗಿರೋದು ವೀಕ್ನೆಸ್ ಅದು. ಹಂಗಾಗಿ ಹಿಂಗೆ ಆದ್ರೆ ದಾರಿಯಲ್ಲೇ ಪಾಠ ಕಲ್ಸಕ್ ಶುರು ಆಗ್ತಾರೆ ಜನ.